ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಹುಳ್ಳಿಕಾಳು ಬಸ್ಸಾರು ಮತ್ತು ರಾಗಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹುಳ್ಳಿಕಾಳು ಬಸ್ಸಾರಿಗೆ ರೈಸ್ಗಿಂತ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹುಳ್ಳಿಕಾಳು ಬಸ್ಸಾರು ಮಾಡ್ತಿದ್ನಲ್ಲ, ಹಾಗೆ ಮುದ್ದೆನೂ ಕೂಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮುದ್ದೆ ಹಾಗೆ ರಾಗಿ ಅಂಬ್ಲೆನೂ ಕೂಡ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ, ಯಾವ ಮೆಥಡಲ್ಲಿ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಈರುಳ್ಳಿ ಕಟ್ ಮಾಡ್ತಿದ್ರೆ ನನ್ನ ಮಗಳಿಗೆ ಅದು ಹೇಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಈರುಳ್ಳಿ ಅಂತೂ ಹಸಿ ಈರುಳ್ಳಿ ಅಂತೂ ಚೆನ್ನಾಗಿ ತಿಂತಾಳೆ. ನಾನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಒಂದಂತೂ ಅವಳೇ ತಿಂದಾಕಿರ್ತಾಳೆ. ಒಗ್ಗರಣೆ ಹಾಕೋದ್ರೊಳಗಡೆ ಒಂದು ಈರುಳ್ಳಿನೇ ಇರೋದಿಲ್ಲ. ನೆನೆ ಹಂಗೆ ಮಾಡಿ ಪಲ್ಯಕ್ಕೆ ಅದ್ರಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, ಒಂದು ಈರುಳ್ಳಿನೇ ಇಲ್ಲ. ಒಗ್ಗರಣೆಗೆ ಹಾಕಕ್ಕೆ ಹೋಗ್ತಾಯಿನಿ, ಈರುಳ್ಳಿನೇ ಇರಲಿಲ್ಲ. ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ ತಕ್ಷಣ ಓಡಿ ಬಂದು ತಗೊಂಡು ತಿಂದುಬಿಡ್ತಾಳೆ. ಅದೇನೋ ಈರುಳ್ಳಿ ಅಂದರೆ ಇಷ್ಟ ಅನಿಸುತ್ತೆ ಮೋಸ್ಟ್ಲಿ ಅವ್ಳಿಗೆ. ಈರುಳ್ಳಿ ಖಾರ ಅಂತಾರೆ ಎಲ್ಲ ಮಕ್ಕಳು, ಆದರೆ ಇವಳು ಅದೇನೋ ಗೊತ್ತಿಲ್ಲ, ನನ್ನ ಮಗಳು ಹಸಿ ಈರುಳ್ಳಿ ತುಂಬ ಚೆನ್ನಾಗಿ ತಿಂತಾಳೆ. 2 ಕಟ್ ಮಾಡ್ಕೊಂಡ್ರೆ ಅದೇ ಒಂದೇ ಅವಳಿಗೇ ಹೋಗಿರುತ್ತೆ. ಹಾಗೆ ನೋಡಿ ಈರುಳ್ಳಿ ಕಟ್ ಮಾಡ್ತಿದ್ದೀನಿ. ಅಲ್ಲಿ ಸಾಂಬಾರಿಗೆ ಅಂತ ಕಟ್ ಮಾಡ್ತಿದ್ರೆ ಆಲ್ರೆಡಿ ಒಂದು ಈರುಳ್ಳಿ ಹತ್ತತ್ರ ಅರ್ಧ ಕೊಟ್ಟು ಕಳಿಸಿದ್ದೀನಿ. ಮತ್ತೆ ಈರುಳ್ಳಿ ಅಂತಿದ್ದಾಳೆ. ಈರುಳ್ಳಿ ತಿಂದರೆ ಒಳ್ಳೆಯದು ಕೂಡ ಅಲ್ವಾ, ಹಾಗಾಗಿ ನಾನು ಏನು ಮಾತಾಡೋಲ್ಲ, ಕೊಟ್ಬಿಡ್ತೀನಿ ಕಟ್ ಮಾಡಬೇಕಾದ್ರೆ. ಆದರೆ ಒಗ್ಗರಣೆಗೆ ಹಾಕಿದಾಗ ತಗೊಂಡು ಹೋಗಿರ್ತಾಳಲ್ಲ, ಅವಾಗ ಕೆಲವೊಂದು ಟೈಮ್ ಸಿಟ್ಟು ಬರುತ್ತೆ. ಒಗ್ಗರಣೆಗೆ ಇಟ್ಟಿರ್ತೀನಿ, ಈರುಳ್ಳಿನೇ ಇರೋದಿಲ್ಲ, ಹಂಗೆ ಮಾಡಿರ್ತಾಳೆ ಕೆಲವೊಂದು ಟೈಮ್ ನನ್ನ ಮಗಳು. ಈಗಲೂ ನೋಡಿ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ, ಈರುಳ್ಳಿ ಇಸ್ಕೊಂಡು ತಿಂತಾ ಇದ್ದಾಳೆ. ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದವರು ಡೈಲಿ ಒಂದು ಈರುಳ್ಳಿನ ಸಲಾಡ್ ಥರ ನಂಚ್ಕೊಳ್ಳಿ. ಊಟದ ಜೊತೆನಾರು ಆಯಿತು, ಹಾಗೇನಾರು ಆಯಿತು, ಯಾವ ರೀತಿನಾರು ಆಯಿತು, ಡೈಲಿ ಒಂದು ಹಸಿ ಈರುಳ್ಳಿನ ತಿನ್ನಿ. ನಮ್ಮದು ಹೊಟ್ಟೆ ಫ್ಯಾಟ್ ಏನಿರುತ್ತೆ ಅದು ಬೇಗ ಕರಗುತ್ತೆ. ಆ್ಯಕ್ಚುಲಿ ನಾನು ಪ್ರಯತ್ನ ಪಟ್ಟಿರೋದಕ್ಕೆ ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ಒಂದು ಈರುಳ್ಳಿ ತಿಂತಿದ್ದೆ, ನಂದು ಹೊಟ್ಟೆ ಫ್ಯಾಟ್ ಕಡಿಮೆ ಆಗಿದೆ ಇವಾಗ ಸ್ವಲ್ಪ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಡಯಟ್ ಮಾಡಬೇಕಾದ್ರೆ ಇದೇ ರೀತಿ ಫಾಲೋ ಮಾಡ್ತಾಯಿದ್ದು. ಸೌತೆಕಾಯಿ, ಕ್ಯಾರೆಟು ಮತ್ತು ಈರುಳ್ಳಿನ ಡೈಲಿ ಮಧ್ಯಾಹ್ನ ಊಟದ ಜೊತೆ ನಂಚ್ಕೊಳ್ತಾ ಇದ್ದೆ. ಯಾವ ಥರನಾರು ಆಯಿತು, ಒಂದು ಹಸಿ ಈರುಳ್ಳಿನ ಡೈಲಿ ಒಂದು ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ಆಯಿತು, ಹಾಗೇನಾರು ಆಯಿತು, ಒಂದು ಈರುಳ್ಳಿ ತಿಂತಿದ್ದೆ. ಹೊಟ್ಟೆ ಫ್ಯಾಟ್ ಏನಿರುತ್ತೆ ಅದು ಬೇಗ ಕರಗುತ್ತೆ ಈರುಳ್ಳಿಯಿಂದ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸಾಂಬಾರಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು, ಒಂದು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿದ್ದೀನಿ. ಹಾಗೆ ಲಾಸ್ಟಲ್ಲಿ ನಾನು ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಒಂದು ಸಲ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ಹಾಗೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ, ಫ್ಲೇವರ್ಗೆ ಚೆನ್ನಾಗಿರುತ್ತೆ ಏನೋ ಒಂಥರ ಅಂದ್ಬಿಟ್ಟು ನಾನು ಯಾವಾಗಲೂ ಸ್ವಲ್ಪ ಬಸ್ಸಾರಿಗೆ ಆ ರೀತಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ. ಫ್ರೈ ಆದಮೇಲೆ ನಾನಿಲ್ಲಿ ಇವಾಗ ಅಂಬ್ಲಿಗೂ ಕೂಡ ಇಟ್ಟಿದ್ದೆ. ನೋಡಿ ನೀರೆಲ್ಲ ಮಳ್ತಿದೆ ಚೆನ್ನಾಗಿ. ನೀರೆಲ್ಲ ಮಳ್ಳಿದ್ಮೇಲೆ ನೋಡಿ ನಾನು ಯಾವ ರೀತಿ ಅಂಬ್ಲಿ ಮಾಡ್ತೀನಿ ಅಂದರೆ, ಸ್ವಲ್ಪ ರಾಗಿ ಹಸಿಟ್ಟಿಗೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ. ಮಜ್ಜಿಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಾಕೋದ್ರಿಂದ ನಾವು ಮತ್ತೆ ಮೊಸರೇ ಆಗಲಿ ಏನೇ ಆಗಲಿ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ. ಆಗಲೇ ಅಂಬ್ಲಿ ಕುಡಿಯೋಕ್ಕೂ ಏನೋ ಒಂಥರ ಟೇಸ್ಟಾಗೂ ಇರುತ್ತೆ. ರಾಗಿ ಗಂಜಿ ಅಂತಲೂ ಕೂಡ ಕೆಲವ್ರು ಕರೀತಾರೆ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಅಂಬ್ಲಿನ. ನಮ್ಮ ಮನೇಲಿ ಎಲ್ಲರೂ ನಮ್ಮ ಅತ್ತೆನೂ ಕೂಡ ಇದೇ ರೀತಿ ಮಾಡೋದು, ನಾನು ಕೂಡ ಇದೇ ರೀತಿ ಮಾಡ್ತೀನಿ. ಕುಡಿಯೋಕ್ಕೆ ಏನೋ ಒಂಥರ ಅಂಬ್ಲಿ ಕುಡಿಯೋಕ್ಕೆ ಏನೋ ಒಂಥರ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಮಜ್ಜಿಗೆಗೆ ಸ್ವಲ್ಪ ಹಾಕ್ಬಿಟ್ಟು ಹಸಿಟ್ಟನ್ನ ಕಲಿಸ್ಬಿಟ್ಟು ನೀರು ಮಳ್ಳಿದಾಗ ಹಾಕೋದು. ನೋಡಿ ಈ ರೀತಿ ಕಲಿಸ್ಕೋಬೇಕು. ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು ಈ ರೀತಿ ಕಲಿಸ್ಬಿಟ್ಟು ಇವಾಗ ನೀರೇನು ಮಳ್ತಿರುತ್ತೆ ಅದಕ್ಕೆ ಹಾಕ್ಕೋಬೇಕು. ನೋಡಿ ನೀರು ಫುಲ್ ಮಳ್ಳು ಬರಬೇಕು, ಆ ರೀತಿ ಇದ್ದಾಗ ಹಾಕ್ಕೋಬೇಕು. ನೀವು ಈ ರೀತಿ ಅಂಬ್ಲಿ ಮಾಡಿಲ್ಲ ಅಂದರೆ ನೀವು ಕೂಡ ಈ ರೀತಿ ಅಂಬ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಕೆಲವ್ರು ಮಾಡ್ತಾರೆ, ಇದೇ ರೀತಿ ಫಾಲೋ ಮಾಡ್ತಾರೆ, ಬಟ್ ಕೆಲವರಿಗೆ ಗೊತ್ತಿರಲ್ಲ, ಈ ರೀತಿ ಮಾಡಲ್ಲ. ಕೆಲವರು ನನ್ನೇ ಕೇಳ್ತಾರೆ, ತುಂಬ ಜನ ಈ ರೀತಿ ಮಾಡ್ತೀರಾ ನೀವು ಅಂತ, ಅದಕ್ಕೋಸ್ಕರ ಇದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಳ್ಳಿಸ್ಬಿಟ್ರೆ ಅಂಬ್ಲಿ ರೆಡಿಯಾಗಿ ಹೋಯ್ತು ಒಂದು ಕಡೆ. ಜಸ್ಟ್ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ನೀರೆಲ್ಲ ಬಾಯ್ಲ್ ಆಗಿರುತ್ತಲ್ಲ ಫಸ್ಟೇ, ಅದಕ್ಕೆ ಹಸಿಟ್ಟು ಹಾಕಿದ ತಕ್ಷಣ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು, ಅಂಬ್ಲಿ ರೆಡಿಯಾಗಿ ಹೋಯ್ತು. ನೋಡಿ ಇವಾಗ ಆಗಿದೆ ರಾಗಿ ಅಂಬ್ಲಿ, ಮಳ್ಳಿದೆ ಚೆನ್ನಾಗಿ. ಆಫ್ ಮಾಡಿದ್ದೀನಿ ಗ್ಯಾಸ್ನ. ಹಾಗೆ ಮುದ್ದೆಗೂ ಕೂಡ ಒಂದು ಸೈಡ್ ಇಟ್ಟಿದ್ದೆ, ಮುದ್ದೆನೂ ಕೂಡ ಬೆಂದಾಗಿದೆ. ಇವಾಗ ಮುದ್ದೆನೂ ಕೂಡ ತಿರುತ್ತಾ ಇದ್ದೀನಿ. ಬೆಂದಿದೆ ಚೆನ್ನಾಗಿ ಮುದ್ದೆ. ಇವಾಗ ಒಂದು 5 ಮಿನಿಟ್ಸ್ ನೀರು ಮಳ್ಳಿಸ್ಬಿಟ್ಟು ನಾನು ಯಾವಾಗಲೂ ಮಾಡೋದು. ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಇದನ್ನು ವೀಡಿಯೋ ಮಾಡ್ಕೊಂಡಿಲ್ಲ, ರಾಗಿ ಮುದ್ದೆದು ಕೂಡ ಇನ್ನೊಂದು ಸಲ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಾನು ಯಾವ ಥರ ಮುದ್ದೆ ಮಾಡ್ತೀನಿ ಅಂತ. ಮುದ್ದೆದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ, ಬಟ್ ವೀಡಿಯೋ ಮಿಸ್ ಆಗಿದೆ ಅದು, ಮುದ್ದೆ ಯಾವ ಥರ ಮಾಡಿದೆ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮುದ್ದೆದು ಕೂಡ ಶೇರ್ ಮಾಡ್ತೀನಿ. ಹಾಗೆ ವೀಡಿಯೋ ಯಾರಾದರೂ ಹೊಸಬ್ರು
ಹಾಗೆ ವಿಡಿಯೋನ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಕ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ನೋಡಿ, ಇವಾಗ ಮುದ್ದೆ ತಿರುತ್ತಾ ಇದ್ದೀನಿ. ಈ ಥರ ತಿರುಗಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಒಲೆ ಮೇಲೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದಿರೋದೆಲ್ಲ ಸ್ವಲ್ಪ ಹಳ್ಳಿ ಥರ ಆಗುತ್ತಲ್ಲ, ಹಾಗೆ ಒಲೆ ಮೇಲೆ ಇಟ್ಬಿಡ್ತೀನಿ ನಾನು. 1 ನಿಮಿಷ 2 ನಿಮಿಷ ಅದೇ ರೀತಿ ಬಿಟ್ಬಿಡ್ತೀನಿ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು. ಇವಾಗ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಹಾಗೆ ಹುಳ್ಳಿಕಾಳನ್ನ ನಾನಿಲ್ಲಿ ಒಂದು 3-4 ವಿಷಲ್ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸಿದ್ದೀನಿ. ಇವಾಗ ಒಂದು 3-4 ವಿಷಲ್ ಕುಕ್ಕರ್ಗೆ ಹಾಕ್ಬಿಟ್ಟು ಹುಳ್ಳಿಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಂದು 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ಒಂದು 4 ವಿಷಲ್, ದೊಡ್ಡ ಕುಕ್ಕರ್ ಆ ರೀತಿ ಆದರೆ 1-2 ವಿಷಲ್ಗೆ ಬೆಂದುಬಿಡುತ್ತೆ. ಇದು ಸ್ವಲ್ಪ ಚಿಕ್ಕ ಕುಕ್ಕರ್ ಅಲ್ವಾ, ಜಾಸ್ತಿ ಏನು ಮಾಡ್ತಿಲ್ಲ ನಾನು, ಸಾಂಬಾರು ಉಳಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕ ಕುಕ್ಕರಿಗೆ ಹಾಕಿದ್ದೀನಿ. ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ಒಂದು 4 ವಿಷಲ್ ಹಾಕಿಸ್ಕೊಂಡಿದ್ದೀನಿ ನಾನು. ದೊಡ್ಡದೇನಾದರೂ ಆದರೆ ಒಂದು 1-2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ಹುಳ್ಳಿಕಾಳನ್ನ ಇವಾಗ ರಸನ ಬಸ್ಬಿಟ್ಟು ಇಟ್ಕೊತಾ ಇದ್ದೀನಿ. ಈಗ ಮಸಾಲೆಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಇಡಿ ಆಗೋಷ್ಟು ತೆಂಗಿನಕಾಯಿ ತುರಿ, ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್. ಆಮೇಲೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಇಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ನನಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಳ್ಳಿಕಾಳನ್ನು ಕೂಡ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ತುಂಬ ಗಟ್ಟಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದೇ ಒಂದು ಸ್ವಲ್ಪ ಹುಳ್ಳಿಕಾಳು ಹಾಕ್ತಾಯಿದ್ದೀನಿ. ಹುಳ್ಳಿಕಾಳು ಸಾಂಬಾರು ಅಂದರೆ ಅದು ಸ್ವಲ್ಪ ರುಬ್ಬಿದ್ರೇ ಹುಳ್ಳಿಕಾಳು ಸಾಂಬಾರು ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಹುಳ್ಳಿಕಾಳನ್ನ ಹಾಕ್ಬಿಟ್ಟು ರುಬ್ಕೊಂಡೆ. ಇವಾಗ ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ ಹಾಕಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ 1, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಹಾಗೆ ಬೆಳ್ಳುಳ್ಳಿನ ಇದು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಜಾಸ್ತಿ ನಾನು ಹಾಕೋದಾದ್ರೆ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟೆ ಹಾಕೋದು. ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಒಗ್ಗರಣೆ ಎಲ್ಲ ಆಗಿದೆ. ನಾನು ಒಗ್ಗರಣೆ ಆದ ತಕ್ಷಣ ಈಗ ಮಸಾಲೆನ ಏನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆನ ಇವಾಗ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ನಿಮಿಷ ಹಸಿ ವಾಸನೆ ಎಲ್ಲ ಹೋಗಿ ಒಗ್ಗರಣೆದ ಎಣ್ಣೆ ಏನಿರುತ್ತೆ ಅದೆಲ್ಲ ಮೇಲ್ಗಡೆ ಬರೋ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು 1-2 ನಿಮಿಷ ಕುದಿಸ್ಕೊತೀನಿ. ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆಯಲ್ಲಿ ಆ ಥರ ಖಾರದ್ದು ಹಸಿ ವಾಸನೆ ಎಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದ ಟಿಪ್ಪು ನನಗೆ. ನಾನು ಅತ್ತೆ ಹೇಗೆ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ಫಾಲೋ ಮಾಡ್ತೀನಿ. ನಾನು ಫಸ್ಟು ಖಾರ ಮತ್ತು ಏನು ಹುಳ್ಳಿಕಾಳು ಬಸ್ಕೊಂಡಿರ್ತೀನಿ ರಸ, ಅದನ್ನೆಲ್ಲ ಒಂದೇ ಸಲ ಹಾಕ್ಬಿಟ್ಟು ಇದು ಮಾಡ್ತಿದ್ದೆ. ಬಟ್ ಅತ್ತೆ ಈ ರೀತಿ ಮಾಡ್ತಿದ್ರು, ಅತ್ತೆ ನನಗೆ ಹೇಳ್ಕೊಟ್ರು, ನಾನು ಅದೇ ರೀತಿ ಫಾಲೋ ಮಾಡ್ಕೊಂಬರ್ತೀನಿ ಇವಾಗಲೂ ಕೂಡ. ನೋಡಿ, ಇವಾಗ ರಸನ ಇವಾಗ ಅದಕ್ಕೆ 1-2 ನಿಮಿಷ ಹಾಕಾದ್ಮೇಲೆ ಅದು ಒಗ್ಗರಣೆದು ಎಣ್ಣೆ ಏನು ಬಿಡುತ್ತೆ, ಮಸಾಲೆ ಎಲ್ಲ ಎಣ್ಣೆ ಮೇಲ್ಗಡೆ ಬಿಟ್ಟ ಮೇಲೆ ಇವಾಗ ಹುಳ್ಳಿಕಾಳು ರಸ ಏನಿರುತ್ತೆ ಅದನ್ನು ಹಾಕ್ತಾಯಿದ್ದೀನಿ. ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡೆ. ಈಗ ಇದನ್ನು ಜಸ್ಟ್ ಒಂದು ಸಲ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ರಸನ, ಹುಳಿಕಾಳು ಬಸ್ಸಾರು ಅಂದರೆ ಸ್ವಲ್ಪ ಹುಳಿಯಾಗಿ ಇರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಹುಣಸೆ ಹಣ್ಣು ಇವಾಗ ಹುಣಸೆ ಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಳಿಯಾಗಿದ್ರೇ ಚೆಂದ ಹುಳಿಕಾಳು ಬಸ್ಸಾರು. ಸ್ವಲ್ಪ ಹುಣಸೆ ರಸನ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಹುಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಒಂದು ಸಲ ಮಳ್ಳಿಸ್ಕೊಂಡ್ರೆ ಆಗೋಯಿತು. ಹಾಗೆ ಹುಳಿಕಾಳು ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಎಲ್ಲ ಆದಮೇಲೆ ಹುಳಿಕಾಳು ನಾವು ಏನು ಇಟ್ಕೊಂಡಿರ್ತೀವಿ ಆ ಹುಳಿಕಾಳನ್ನ ಹಾಕ್ಬಿಟ್ಟು ಒಂದು ಸಲ ಫ್ರೈ ಮಾಡ್ಕೊಂಡ್ರೆ ಹುಳಿಕಾಳು ಸಾಂಬಾರು ಆಯಿತು, ಹುಳಿಕಾಳು ಪಲ್ಯನೂ ಕೂಡ ರೆಡಿ ಆಗೋಯಿತು. ಹಾಗೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಹುಳಿಕಾಳಿಗೆ ಫಸ್ಟೇ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ದೆ, ಆದರೂ ಸ್ವಲ್ಪ ಇವಾಗ ಒಗ್ಗರಣೆ ಎಲ್ಲ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಹಾಕಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು 1-2 ಸಲ ಫ್ರೈ ಮಾಡ್ಕೊಂಡ್ರೆ ಕಾಳು ಕೂಡ ರೆಡಿಯಾಗಿ ಹೋಗುತ್ತೆ. ಹುಳಿಕಾಳು ಪಲ್ಯನೂ ಕೂಡ ರೆಡಿ ಆಗೋಯಿತು. ಹಾಗೆ ಸಾಂಬಾರು ಕೂಡ ಆ ಕಡೆ ಮಳ್ಳಿಸಿದೆ. ನೋಡಿ, ಜಸ್ಟ್ ಒಂದು 20 ಮಿನಿಟ್ಸಲ್ಲೆಲ್ಲ ನಂದು ಅಡುಗೆ ಎಲ್ಲ ಆಗೋಯಿತು. ಅನ್ನಕ್ಕೂ ಕೂಡ ಇಟ್ಟಿದ್ದೆ ಆ ಸೈಡು. ನೋಡಿ, ಈ ರೀತಿ 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಹುಳಿಕಾಳು ಪಲ್ಯನೂ ಕೂಡ ಆಯಿತು. ಹಾಗೆ ಸಾಂಬಾರು ಕೂಡ ಇಲ್ಲಿ ಈ ಕಡೆ ಮಳ್ತಿದೆ.
ನೀವು ಈ ರೀತಿ ಹುಳಿಕಾಳು ಸಾಂಬಾರು ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು, ಅದಕ್ಕೋಸ್ಕರ ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ನನ್ನ ಮಗಳು ಹುಳಿಕಾಳು ಸಾಂಬಾರು ನೋತಿ ಮುದ್ದೆ ಮಾಡು ನನಗೂ ಅಂತ ಹೇಳಿದ್ಲು. ಅವ್ಳಿಗೂ ಒಂದು ಪುಟಾಣಿ ಮುದ್ದೆ ಕಟ್ಕೊಟ್ಟೆ, ಊಟ ಮಾಡ್ತಾ ಕೂತಿದ್ದಾಳೆ. ಹಾಕೊಂಬ ಅಂತ ಅರ್ಜೆಂಟ್ ಮಾಡ್ತಿದ್ಲು. ಹಾಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಮೇಲ್ಗಡೆ. ನಾನು ನೋಡಿ ಇವಾಗಲೂ ಕೂಡ ಈರುಳ್ಳಿ, ಅವಳಿಗೆ ಯಾವಾಗಲೂ ಈರುಳ್ಳಿ ಇರಲೇಬೇಕು. ಈರುಳ್ಳಿ ಕೊಡು ಅಂದ್ಲು, ಅದಕ್ಕೋಸ್ಕರ ಈರುಳ್ಳಿ ಇವಾಗಲೂ ಕೂಡ ನಂಚಕ್ಕೆ ಕೊಟ್ಟಿದ್ದೀನಿ, ತಿನ್ನಲಿ ಅಂದ್ಬಿಟ್ಟು. ನೋಡಿ ಇವಾಗ ತಗೊಂಡು ಹೋಗ್ತಾಯಿದ್ದೀನಿ. ಊಟಕ್ಕೆ ಆಲ್ರೆಡಿ ಹ್ಯಾಂಡ್ ವಾಶ್ ಮಾಡ್ಕೊಬಂದು ಕೂತಿದ್ದಾರೆ ಮೇಡಮ್ಮರು. ಊಟ ಅಂತ ಕೂತಿದ್ರು. ಸೂಪರಾಗಿದೆ ಅಂತ ಹೇಳ್ತಿದ್ದಾಳೆ. ಚೆನ್ನಾಗಿದೆಯಾ ಅಂತ ಅಂದೆ. ಮುದ್ದೆ ಮುರಿತಿರೋ ಸ್ಟೈಲ್ ನೋಡಿ ಅವಳು. ಮುದ್ದೆ ಮುರಿದ್ಬಿಟ್ಟು ಹಚ್ಕೊಂಡು ತಿಂತಿದ್ದಾಳೆ. ಹಾಗೆ ಸಾಯಂಕಾಲ ಆಯಿತು, ಮ್ಯಾಂಗೋ ಬೇಕು ನನಗೆ ಅಂತ ಹಠ ಮಾಡಿದ್ಲು. ಮ್ಯಾಂಗೋ ಖಾಲಿಯಾಗಿದೆ ಅಂದ್ರೂ ಕೇಳಲಿಲ್ಲ. ಇಲ್ಲೇ ಪಕ್ಕದಲ್ಲಿ ಫ್ರೂಟ್ಸ್ ಅಂಗಡಿ ಇದೆ, ಹೋಗ್ಬಿಟ್ಟು ಮ್ಯಾಂಗೋ ತಗೊಬಂದು ಕೊಟ್ಟೆ. ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಫ್ರೂಟ್ಸ್ ಮ್ಯಾಂಗೋ ಬೇಕೇ ಬೇಕು ಅಂದು ಅವ್ರ ಡ್ಯಾಡಿಗೆ ಫೋನ್ ಮಾಡೋದು, ಹೋಗಿ ತಗೊಬಂದು ಕೊಡು ಅಂದರು. ಅವಳನ್ನ ಮನೇಲೇ ಬಿಟ್ಬಿಟ್ಟು ನಾನು ಹೋಗ್ಬಿಟ್ಟು ಮ್ಯಾಂಗೋ ಮತ್ತು ಗ್ರೇಪ್ಸು ತಗೊಬಂದೆ. ಇವಾಗ ನೋಡಿ ಖುಷಿಯಾಗಿ ಮ್ಯಾಂಗೋ ಎಲ್ಲ ತಿಂತಿದ್ದಾಳೆ. ಸಾಯಂಕಾಲ ಆಗಿತ್ತು, 4-5 ಗಂಟೆ ಆಗಿತ್ತು. ಅದಕ್ಕೋಸ್ಕರ ಇಲ್ಲೇ ಮನೆ ಪಕ್ಕದಲ್ಲೇ ಇದೆ ಫ್ರೂಟ್ಸ್ ಅಂಗಡಿ, ಅಲ್ಲಿಗೆ ಹೋಗ್ಬಿಟ್ಟು ಮ್ಯಾಂಗೋ ತಗೊಬಂದು ಕೊಟ್ಟೆ. ಆವಾಗ ಖುಷಿಯಾಗಿ ತಿಂತಿದ್ದಾಳೆ ನೋಡಿ. ಇವತ್ತಿನ ವ್ಲಾಗ್ ಇದೆ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.